ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಸತ್ಯವೇದ ಅಧ್ಯಯನದ ಕೇಳುಗರೆಲ್ಲರಿಗೂ ನಮ್ಮ ರಕ್ಷಕನೂ ಕರ್ತನೂ ಆಗಿರುವ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸಿ ಶುಭ ಕೋರುತ್ತೇವೆ. ಕಳೆದ ಬಾರಿ ಸಮುವೇಲನ ಕುರಿತು ಧ್ಯಾನಿಸಿದ್ದೇವೆ. ಸಮುವೇಲನು ಯೆಹೋವನಿಂದ ಪ್ರವಾದಿಯಾಗಿ ನೇಮಿಸಲ್ಪಟ್ಟನು. ಯೆಹೋವನು ಅವನಿಗೆ ದರ್ಶನ ನೀಡಲು ಪ್ರಾರಂಭಿಸಿ ತನ್ನ ವಾಕ್ಯಗಳ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡು ಇಸ್ರಾಯೇಲ್ಯರಿಗೆ ಸಮುವೇಲನ ಮೂಲಕ ದೈವೋತ್ತರಗಳನ್ನು ಪುನಃ ನೀಡುತ್ತಾ ಬಂದನು. ಇದೇ ಸಂದರ್ಭದಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲ್ಯರ ವಿರೋಧವಾಗಿ ಯುದ್ಧಕ್ಕೆ ಹೊರಟರು. ಫಿಲಿಸ್ಟಿಯರು ಇಸ್ರಾಯೇಲ್ಯರನ್ನು ಸೋಲಿಸಿ ಸುಮಾರು 4,000 ಜನರನ್ನು ಸಂಹರಿಸಿದರು. ಹಿರಿಯರೆಲ್ಲರೂ ಕೂಡಿಕೊಂಡು ಯೆಹೋವನು ಈ ಹೊತ್ತು ನಮ್ಮನ್ನು ಫಿಲಿಸ್ಟಿಯರಿಂದ ಅಪಜಯಪಡಿಸಿದ್ದೇಕೆ ಎಂಬ ಸಮಾಲೋಚನೆಗೆ ಬಿದ್ದರು. ಮನುಷ್ಯನ ಮಾರ್ಗಗಳು ಅವನ ಸ್ವಾಧೀನದಲ್ಲಿರುವುದಿಲ್ಲ. ಮಾನವನು ನಡೆಯುತ್ತಾ ಸರಿಯಾದ ಕಡೆಗೆ ಹೆಜ್ಜೆ ಇಡಲಾರನು. ಯೆರೆಮೀಯನು ತನ್ನ ಗ್ರಂಥದ 10ನೇ ಅಧ್ಯಾಯದ 23ನೇ ವಚನವಿದು. ಈ ಹಿರಿಯರ ಆಲೋಚನೆ ಸಭೆಯಲ್ಲಿ ಪಶ್ಚಾತ್ತಾಪವಾಗಲಿ, ಪಾಪದ ಅರುಹಿನ ಕುರುಹು ಇಲ್ಲದೆ ಸ್ವೇಚ್ಛಾನುಸಾರ ನಡೆದಂತಿದೆ. ಯಾಕೆ ಯೆಹೋವನು ಕೈಬಿಟ್ಟಿದ್ದಾನೆ? ಈ ಸೋಲಿಗೆ ನಮ್ಮ ಕಾರಣವೇನು? ಪ್ರಾಯಶಃ ಈ ಪ್ರಶ್ನೆಗಳನ್ನು ಗಮನಕ್ಕೆ ತರದೆ ಸ್ವಬುದ್ಧಿ ಪ್ರಯೋಗಕ್ಕೆ ಮುಗಿ ಬಿದ್ದಂತಿದೆ. ಭಾವಾವೇಶದಿಂದ ಕೂಡಿದವರಾಗಿ ಮತ್ತೊಂದು ಅಚಾತುರ್ಯಕ್ಕೆ ಬಿದ್ದರು. ಯುದ್ಧ ಭೂಮಿಗೆ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ ಮಕ್ಕಳು ಅದರೊಂದಿಗೆ ಇದ್ದರು. ಯೆಹೋವನನ್ನು ಲಕ್ಷೀಕರಿಸದೆ ಯಜ್ಞವನ್ನು ಅಲಕ್ಷಿಸಿ ಅಕ್ರಮವಾಗಿ ನಡೆದು ಅಶುದ್ಧಾಚರಣೆಯಲ್ಲಿ ತೊಡಗಿ ದೇವಪ್ರಸನ್ನತೆ ದೇವ ಮಂಜೂಷದಿಂದ ದೊರೆಯಬಹುದೆಂಬ ಆಲೋಚನೆಯೇ ಆತ್ಮಿಕತೆಯಲ್ಲ, ಬದಲಾಗಿ ರಿಲಿಜಿಯಾಸಿಟಿ ಅಥವಾ ಅಂಧ ಧರ್ಮಾಚರಣೆ. ಯಾವುದು ನಂಬಿಕೆಗೆ ಆಧಾರವಿಲ್ಲವೋ ಅದು ಪಾಪ. ಇತ್ತ ಪಾಳ್ಯದಲ್ಲಿ ದೇವ ಮಂಜೂಷ ಬಂದೊಡನೆ ಭಾವೋದ್ವೇಗದ ಆರ್ಭಟ ಗರಿಷ್ಠವಾಯಿತು. ಫಿಲಿಸ್ಟಿಯರ ಗಮನ ಸೆಳೆಯಿತು. ಯುದ್ಧವೇನೂ ನಿಲ್ಲಲಿಲ್ಲ, ಮುಂದುವರಿಯಿತು. ಯುದ್ಧದಲ್ಲಿ 30,000 ಇಸ್ರಾಯೇಲರ ಸೈನಿಕರು ಮಡಿದರು. ಏಲಿಯ ಮಕ್ಕಳು ಹೊಫ್ನೆ ಫಿನೆಹಾಸರು ಅದೇ ದಿವಸ ಸತ್ತರು. ದೇವ ಮಂಜೂಷ ಶತ್ರುವಶವಾಯಿತು. ಹಾಗೂ ಮಕ್ಕಳು ಸತ್ತರೆಂದು ವಿಷಯ ತಿಳಿದ ಏಲಿಯು ದೇವ ಮಂಜೂಷ ವೈರ್ಯವಶವಾಯಿತೆಂದು ಅರಿತು ನಿಧನನಾದನು. ಫಿನೆಹಾಸನ ಹೆಂಡತಿ ಗಂಡು ಮಗನನ್ನು ಹೆತ್ತಳು. ಆ ಮಗುವಿಗೆ ಇಕಾಬೋದ್ ಅಂದರೆ ದೇವರ ಮಹಿಮೆ ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತು ಎಂದರ್ಥ ಎಂದು ನಾಮಕರಣ ಮಾಡಿದಳು. ಒಂದೊಮ್ಮೆ ಯೋಚಿಸಿ, ಸಮುವೇಲನು ತನ್ನ ನಾಯಕತ್ವವನ್ನು ವಹಿಸಿಕೊಂಡಾಗ ಎಂತಹ ದುಸ್ಥಿತಿ, ಕರಾಳತೆ, ದೇವ ಮಹಿಮೆಯು ದೂರವಾದದ್ದು, ಮರಣ ಶೋಕ ಸಾಗರ, ಕಂಗಾಲಾದ ಕುಟುಂಬಗಳು, ಅಂತೂ ಚೂರು ಚೂರಾದ ದೇವಜನರ ಜೀವನ. ಬಿಕ್ಕಟ್ಟುಗಳು ನಮ್ಮ ಆಂತರ್ಯವನ್ನು ಪರೀಕ್ಷಿಸುತ್ತದೆ. ಹುದುಗಿರುವ ನಮ್ಮ ಗುಣಗಳನ್ನು ಬಹಿರಂಗಗೊಳ್ಳುತ್ತದೆ. ಪ್ರತಿಕ್ರಿಯೆಯೋ ಅಥವಾ ಪ್ರತಿಸ್ಪಂದನವೋ ನಮ್ಮ ಆಯ್ಕೆಗಳಾಗುತ್ತವೆ. ಮೌಲ್ಯಗಳು ತೀರ್ಮಾನಗಳಾಗಬಹುದು. ವಜ್ರ ಅದರ ರೂಪ ಒಮ್ಮೆ ಗಮನಿಸಿ. ಇಂಗಾಲ ಅಂದರೆ ಕಾರ್ಬನ್ ತೀವ್ರವಾದ ಬೆಂಕಿಗೂ ಮತ್ತು ಗರಿಷ್ಠ ಒತ್ತಡಗಳಿಗೆ ಒಳಪಟ್ಟಾಗ ಅದರ ಅಣುಗಳು ಗಟ್ಟಿಯಾಗಿ ವಜ್ರವಾಗುತ್ತವೆ. ಸಮುವೇಲನು ಇಂತಹದೇ ಪರಿಸ್ಥಿತಿಯಲ್ಲಿದ್ದಾನೆ. ಐಗುಪ್ತದ ಬಂಧನದಿಂದ ಬಿಡಿಸಲು ಮೋಶೆಯನ್ನು ದೇವರು ಆರಿಸಿಕೊಂಡಾಗ ಕೂಡ ಪರಿಸ್ಥಿತಿಗಳು ತೀವ್ರ ಪ್ರತಿಕೂಲಗಳಿಂದ ಕೂಡಿತು.
ನಿರ್ಣಾಯಕದ ವ್ಯತ್ಯಾಸವೇನೆಂದರೆ ದೇವರು ಮತ್ತು ಸಮುವೇಲನೊಬ್ಬನೇ, ದೇವರು ಮತ್ತು ಮೋಶೆಯೊಬ್ಬನೇ, ದೇವರು ಮತ್ತು ನೋಹನೊಬ್ಬನೇ. ಬಹುತೇಕ ಜನರು ದೇವರಿಗೆ ತಿರುಗಿ ಬಿದ್ದಿದ್ದಾರೆ. ಗಾಡ್ ಅಂಡ್ ಯು, ಗಾಡ್ ಅಂಡ್ ಐ ಮೇಕ್ ಎ ಮೆಜಾರಿಟಿ. ದೇವರು ಮತ್ತು ನೀನು, ದೇವರು ಮತ್ತು ನಾನು ಬಹು ಸಂಖ್ಯೆಗಿಂತ ಹೆಚ್ಚಿನವರು. ದೇವರೇ, ಸ್ಥಿರಚಿತ್ತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. 1 ಸಮುವೇಲ 5ನೇ ಅಧ್ಯಾಯ. ದೇವರ ಒಡಂಬಡಿಕೆಯು ಶತ್ರುವಶವಾಯಿತು. ಫಿಲಿಷ್ಟಿಯರ ಬಳಿಯಲ್ಲಿ ದಾಗೋನನ ಮಂಟಪದಲ್ಲಿ ದೇವ ಮಂಜೂಷವಿತ್ತು. ದೇವರಿಲ್ಲದ ಸ್ಥಳಗಳಲ್ಲಿ ದೇವರ ಪ್ರಸನ್ನತೆ ವಿನಾಶಕಾರಿ. ಯೆಹೋವನ ಪ್ರಸನ್ನತೆಯ ಮುಂದೆ ಅವರು ನಂಬಿದವುಗಳು ನಿಲ್ಲಲಾರದೆ ಹೋದವು. ಆತನ ಹಸ್ತ ಅಷ್ಡೋದಿನವರೆಗೆ ಬಾಧಕವಾಯಿತು. ಗೆಡ್ಡೆ ರೋಗಗಳಿಂದ ಬಾಧಿಸಲ್ಪಟ್ಟರು. ಫಿಲಿಷ್ಟಿಯರಿಗೆ ಮರಣಕರ ಭಯ ಉಂಟಾಯಿತು. ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು. ಮನುಷ್ಯನಿಗೆ ಯೆಹೋವನು ಅಥವಾ ದೇವರು ಬದ್ಧನಲ್ಲ. ದೇವ ಪ್ರಸನ್ನತೆ ಆತನ ಮಕ್ಕಳಿಗೆ ಆಶೀರ್ವಾದ, ವಿರೋಧಿಗಳಿಗೆ ಬಾಧಕ. ಹೀಗೆ ಆ ಅಧ್ಯಾಯದಲ್ಲಿ ದೇವರ ಮಂಜೂಷದ ಪೆಟ್ಟಿಗೆಯನ್ನು ಇಸ್ರಾಯೇಲ್ಯರ ಪ್ರಾಂತ್ಯಕ್ಕೆ ಕಳುಹಿಸಬೇಕೆನ್ನುವ ತೀರ್ಮಾನಕ್ಕೆ ಫಿಲಿಷ್ಟಿಯ ಅಧಿಕಾರಿಗಳು ನಿರ್ಣಯಿಸಿದರು. ಫಿಲಿಷ್ಟಿಯರ ಪ್ರಾಂತದಲ್ಲಿ ದೇವರ ಮಂಜೂಷ 7 ತಿಂಗಳಿತ್ತು. ಯೆಹೋವನ ಮಂಜೂಷ ಅಲ್ಲಿನ ಧಾರ್ಮಿಕ ನಾಯಕರುಗಳು, ಪ್ರಜೆಗಳ ಪ್ರಭುಗಳು ಸಮಾಲೋಚನೆಯಂತೆ ಹಿಂತಿರುಗಿಸಲು ತೀರ್ಮಾನಿಸಿದರು. ಹೊಸ ಬಂಡಿಯನ್ನು ಮಾಡಿ ಬಂಗಾರದ ವಸ್ತುಗಳಿಂದ ಕೂಡಿರುವ ಪೆಟ್ಟಿಗೆಯೊಂದಿಗೆ ನೊಗ ಹೊರದ 2 ಹಸುಗಳನ್ನು ಹೂಡಿ ದೇವಮಂಜೂಷವನ್ನು ಕಳುಹಿಸಿಬಿಟ್ಟರು. ಬಂಡಿಯು ಯಾರ ಸಹಾಯವಿಲ್ಲದೆ ತಾವಾಗಿಯೇ ಬೇತ್ ಶೆಮೆಷ್ ದಾರಿಯೆಡೆಗೆ ಹೋದರೆ, ಯೆಹೋವನೇ ನಮ್ಮ ವಿರುದ್ಧ ಕಾರ್ಯ ಸಾಗಿಸಿದ್ದಾನೆ, ಇಲ್ಲದಿದ್ದರೆ ಇಲ್ಲವೆಂದು ತೀರ್ಮಾನಿಸಿಕೊಳ್ಳೋಣವೆಂದು ಆ ಆಲೋಚನೆ ಸಭೆಯಲ್ಲಿ ಫಿಲಿಷ್ಟಿಯರ ಹಿರಿಯರು ತೀರ್ಮಾನಿಸಿದ್ದರು. ಬಂಡಿಯೋ ಯಾರ ನೆರವಿಲ್ಲದೆ ಬೇತ್ ಶೆಮೆಷ್ ದಾರಿ ಹಿಡಿಯಿತು. ದೇವಮಂಜೂಷವು ಹಿಂದಿರುಗಿದ್ದಕ್ಕೆ ಅಲ್ಲಿನ ಅಂದರೆ ಬೇತ್ ಶೆಮೆಷಿನ ಜನರಿಗೆ ಸಂತೋಷವೇನೋ ಆಯಿತು. ಆದರೆ ಅದನ್ನು ಹಣಕ್ಕಿ ನೋಡಿ 70 ಮಂದಿ ಹತರಾದರು, ಅಲ್ಲದೆ 5,000 ಮಂದಿ ಮರಣ ಹೊಂದಿದರು. ಅಂತೂ ದೇವರ ಮಂಜೂಷದ ಪೆಟ್ಟಿಯ ಪೆಟ್ಟು ಸಹಿಸಲಾರದೆ ಕಿರ್ಯಾತ್ಯಾರೀಮಿನರಲ್ಲಿ ವಾಸವಾಗಿದ್ದ ಅಬೀನಾದಾಬನ ಮನೆಗೆ ದೇವರ ಮಂಜೂಷವನ್ನು ಸೇರಿಸಿ ಎಲ್ಲ ಜಾರರನ್ನು ಅದರ ಸೇವೆಗೆ ಪ್ರತಿಷ್ಠೆಪಡಿಸಿದರು. ಈ ಎಲ್ಲದರ ನಡುವೆ ಸಮುವೇಲನು ಏನು ಮಾಡುತ್ತಿರಬಹುದು? ಈ ಎಲ್ಲ ಸ್ಥಿತಿಗತಿಗಳ ಮಧ್ಯ ಸಮುವೇಲನ ಕುರಿತು ಸತ್ಯವೇದ ಮೌನವಾಗಿರುವಂಥದ್ದಿದೆ. ಸಮುವೇಲನು ಸೇವಕನಾಗಿ ವಿಫಲನಾದನ ಅಥವಾ ನಿರಾಶೆಯಿಂದ ಹತಾಶನಾದನ? ಮುಂದಿನ ಅಧ್ಯಾಯ ಅಂದರೆ 1ನೆಯ ಸಮುವೇಲ 7ನೆಯ ಅಧ್ಯಾಯ ಸಮುವೇಲನ ಸೇವೆ, ಸೇವಕನ ನಡೆಗಳ ಕುರಿತು ಪರಿಚಯವಾಗುತ್ತವೆ. ಟು ವೇಟ್ ಆನ್ ದ ಲಾರ್ಡ್ ಅಥವಾ ಕರ್ತನಿಗಾಗಿ ಕಾದಿರುವುದು ಆತ್ಮಿಕ ಪ್ರಬುದ್ಧತೆಯ ಗುಣಲಕ್ಷಣ. ಹೀಬ್ರೂ ಭಾಷೆಯಲ್ಲಿ ಕಾಯುವುದಕ್ಕೆ ಅಥವಾ ವೇಟ್ಗೆ ಇರುವ ಪದ ಖಾವಾ. ಹೀಬ್ರೂ ಭಾಷೆಯ ಅಡಿಯಲ್ಲಿ ಈ ಪದಕ್ಕೆ ಬಹಳ ಸಮೃದ್ಧ ಅರ್ಥಗಳಿವೆ. ಚುರುಕಾಗಿರುವುದು, ನಿರೀಕ್ಷೆಯಿಂದ ಕೂಡಿರುವುದು, ಭರವಸೆದಿಂದಿರುವುದು, ಹುರಿಯ ಹಗ್ಗ ಒಂದಕ್ಕೊಂದು ಹೆಣೆದುಕೊಂಡಿರುವಂತೆ ಎಂಬ ಅರ್ಥಗಳನ್ನು ನೀಡುತ್ತದೆ. ಲೈಕ್ ಎ ಟ್ವಿಸ್ಟೆಡ್ ರೋಪ್. ಕರ್ತನಿಗಾಗಿ ಕಾಯುವುದು ಅಂದರೆ ನಾವು ಕರ್ತನೊಂದಿಗೆ, ಆತನ ವಾಗ್ದಾನಗಳೊಂದಿಗೆ ಹೆಣೆದುಕೊಂಡು ನಿರೀಕ್ಷೆಯಿಂದಿರುವುದು. ಇದೇ ಖಾವ ಪದದ ಹೀಬ್ರೂನಲ್ಲಿರುವ ಗೂಢಾರ್ಥ. ಯೆಶಾಯ 40ನೆಯ ಅಧ್ಯಾಯ 31ನೇ ವಚನ. ಕಾಯುವುದರ ಕುರಿತು ಅಚ್ಚುಕಟ್ಟಾಗಿ ಮೂಡಿಸಲಾಗಿರುವ ವಾಕ್ಯಗಳು. ಯೆಹೋವನನ್ನು ನಿರೀಕ್ಷಿಸುವವರೋ. ಆ ಪದ ಇಂಗ್ಲಿಷ್ನಲ್ಲಿ ದೋಸ್ ಹೂ ವೇಟ್ ಆನ್ ದ ಲಾರ್ಡ್, ಆಂಗ್ಲ ಭಾಷೆಯ ಭಾಷಾಂತರ ಅದು. ಯೆಹೋವನನ್ನು ಕಾದಿರುವವರೋ ಹೊಸ ಬಲವನ್ನು ಹೊಂದುವರು, ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು.
ಓಡಿ ದಣಿಯರು, ನಡೆದು ಬಳಲರು. ಈ ವಾಕ್ಯ ಭಾಗವು ಸಮುವೇಲನ ಜೀವನ ಶೈಲಿಯಾಗಿದ್ದಿರಬೇಕು. ಸಮುವೇಲನು ಸಂಭವಿಸಿದ ಎಲ್ಲ ಘಟನಾವಳಿಯಲ್ಲಿ ಚಂಚಲನಾಗಲಿಲ್ಲ, ವಿಚಲಿತನಾಗಲಿಲ್ಲ. ಅಚಲನಾಗಿ ಕರ್ತನನ್ನು ಎದುರು ನೋಡುವವನಾಗಿದ್ದನು. ನಮ್ಮೆಲ್ಲರಿಗೂ ಬಹು ದೊಡ್ಡ ಆತ್ಮಿಕ ಪಾಠ ಈ ಹಂತದಲ್ಲಿ ಅಡಗಿದೆ. ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದು ಏರಿಳಿತಗಳಿಲ್ಲದೆ ಒಂದೇ ಸಮಾನಾಂತರವಾಗಿದ್ದರೆ ಅಷ್ಟೇನು ನಮಗೆ ಪರೀಕ್ಷೆ ಅನ್ನಿಸುವುದಿಲ್ಲ. ಸವಾಲುಗಳು, ಕುಗ್ಗಿಸುವ ದಿನಗಳು, ಮುರಿಯಲ್ಪಡುವ ಅನುಭವದ ದಿನಮಾನಗಳು, ನಾವು ಅದನ್ನು ಹಾದು ಹೋಗುವಾಗ ನಮ್ಮ ನೈಜತೆ, ಆಂತರ್ಯದ ಗುಣಗಳು, ಮೌಲ್ಯಗಳು ಅನಾವರಣಗೊಳ್ಳುತ್ತದೆ. 1 ಸಮುವೇಲ 7 ಅಧ್ಯಾಯದ 2 ಗಮನಿಸೋಣ. ಮಂಜೂಷವು ಕಿರ್ಯಾತ್ಯಾರೀಮಿಗೆ ಬಂದು ಬಹಳ ದಿವಸಗಳು, ಅಂದರೆ 20 ವರ್ಷಗಳು ಕಳೆದು ಹೋದವು. ಈ ಕಾಲದಲ್ಲಿ ಎಲ್ಲ ಇಸ್ರಾಯೇಲ್ಯರು ಯೆಹೋವನನ್ನೇ ಹಂಬಲಿಸುತ್ತಿದ್ದರು. ಆಗ ಸಮುವೇಲನು ಸೇವೆಯ ಶೈಲಿ ಹೇಗಿದ್ದಿರಬೇಕು? 20 ವರ್ಷಗಳು ಫಲವಿಲ್ಲದ ಸೇವೆಯೇ? ಅಲ್ಲವೇ ಅಲ್ಲ. ಕರ್ತನು ತನ್ನ ದಾಸನಾದ ಸಮುವೇಲನನ್ನು ರೂಪಿಸುತ್ತಿದ್ದನು, ಈ ದಿನಕ್ಕಾಗಿ ಸಿದ್ಧ ಮಾಡುತ್ತಿದ್ದನು. ದೀರ್ಘಶಾಂತಿ ಪವಿತ್ರಾತ್ಮನ ಫಲಗಳಲ್ಲಿ ಒಂದು. ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ಈ ನಿರೀಕ್ಷೆಯು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲವೆಂದು ರೋಮಾಪುರದವರಿಗೆ ಬರೆದ ಪತ್ರ 5 ಅಧ್ಯಾಯದ ವಾಕ್ಯಗಳ ಉಲ್ಲೇಖವಿದು. ಹೀಗೆ ಯೆಹೋವನ ಹಂಬಲದಲ್ಲಿದ್ದವರಿಗೆ ಸಮುವೇಲನು ಮುಖದಾಕ್ಷಿಣ್ಯವಿಲ್ಲದೆ ತಿಳಿಸಿದ, ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೋರೆತ್ ಮೊದಲಾದ ದೇವತೆಗಳನ್ನು ತೆಗೆದುಹಾಕಿ ಆತನೊಬ್ಬನನ್ನೇ ಮನಸ್ಸಿಟ್ಟು ಸೇವಿಸಿರಿ. ಉಜ್ಜೀವನದ ನೇರ ಸಂದೇಶವನ್ನು ಸಮುವೇಲನು ಮುಖದಾಕ್ಷಿಣ್ಯವಿಲ್ಲದೆ ಇಸ್ರಾಯೇಲರಿಗೆ ನೀಡಿದನು. ಮೂಲತಃವಾಗಿ ಮನುಷ್ಯನನ್ನು ಸೃಷ್ಟಿಸಿದಾಗ ದೇವರು ಮನುಷ್ಯನೊಟ್ಟಿಗೆ ಮುಖಾಮುಖಿಯಾದ ಸಂಬಂಧವನ್ನು ಸ್ಥಾಪಿಸಿದ ಹಾಗೂ ಬಯಸಿದ. ಮನುಷ್ಯನೋ ತನ್ನ ಆಯ್ಕೆ, ಪಾಪ ಇತ್ಯಾದಿಗಳ ಹಾಗೂ ಶಾರೀರಿಕ ಆಕರ್ಷಣೆಗಳಿಗೆ ಬಲಿಯಾಗಿ ದೇವರೊಟ್ಟಿಗಿನ ಸಂಬಂಧಕ್ಕೆ ಅದು ಅಡ್ಡಿಯಾಯಿತು, ಕಡಿವಾಣವಾಯಿತು. ಸಮ್ಮುಖ ಸಂಬಂಧದಿಂದ ವಿಮುಖನಾದ. ದೇವರಿಗೆ ಬೆನ್ನು ತೋರಿಸುವ ಸ್ಥಿತಿ ಇದು. ಅದಕ್ಕಾಗಿ ಸಮುವೇಲನು ಇಸ್ರಾಯೇಲರಿಗೆ, ನೀವು ನಿಮ್ಮ ದೇವರ ಸಂಬಂಧವನ್ನು ಪುನರ್ಸ್ಥಾಪಿಸಿಕೊಳ್ಳಿ, ಪೂರ್ಣ ಮನಸ್ಸಿನಿಂದ ಹಿಂದಿರುಗಿರಿ ಎಂಬುದಾಗಿ ಎಚ್ಚರಿಸಿದ. ಪಶ್ಚಾತ್ತಾಪವು, ಫಲಗಳಿಲ್ಲದ ಪಶ್ಚಾತ್ತಾಪವು ಕಪಟ ನಟನೆಯೇ ಹೊರತು ನೈಜವಲ್ಲ. ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆಂದು ಪುರಾವೆವೇನು? ಅದು ಕ್ರಿಯೆಗಳಿಂದ ಕೂಡಿದ್ದಾಗಿರಬೇಕು. ಇಲ್ಲದಿದ್ದರೆ ಅದು ಧರ್ಮಾಚರಣೆಗೆ ಸೀಮಿತಗೊಳ್ಳುತ್ತದೆ, ಆತ್ಮಿಕ ವಂಚನೆಗೆ ಮಾರ್ಗವಾಗುತ್ತದೆ. ಪ್ರಿಯರೇ, ಇನ್ನೇನು ಲೆಂಟನ್ ಸೀಸನ್, ಅಂದರೆ 2026 ಲೆಂಟನ್ ಸೀಸನ್, ಪಶ್ಚಾತ್ತಾಪದ ಆ ಋತು ಪ್ರಾರಂಭವಾಗಲಿಕ್ಕಿದೆ. ಪವಿತ್ರಾತ್ಮನೇ, ನಾವು ಏನೇನು ಬಿಡಬೇಕು ತಿಳಿಯಪಡಿಸು. ಕರ್ತನಿಗೆ ಮೆಚ್ಚುಗೆಯಾಗದಿರುವ ವಿಷಯಗಳನ್ನು ನೀನು ಗುರುತು ಹಚ್ಚಿಕೊಟ್ಟರೆ ಪವಿತ್ರಾತ್ಮನೇ, ಬಿಟ್ಟು ಬಿಡುವಂತೆ ನಮಗೆ ನಿನ್ನ ನೆರವನ್ನು ದಯಪಾಲಿಸಿಕೊಟ್ಟು ನಾವು ಶುದ್ಧಗೊಂಡು ನಿನ್ನನ್ನು ಸೇವಿಸಲು ನಮ್ಮನ್ನು ಶುಚಿ ಮಾಡಬೇಕೆಂದು ನಿನ್ನಲ್ಲಿ ನಾವು ಬೇಡುತ್ತೇವೆ. ಹೌದು, ನಮ್ಮ ಧ್ಯಾನವನ್ನು ನಾವು ಮುಂದುವರಿಸೋಣ. ಅಂದು ಇಸ್ರಾಯೇಲರ ಪಾಪವೇನು? ಅಷ್ಟೋರೆತ್ ಬಾಳ ದೇವತೆಗಳ ಸೇವನೆ. ಅಂದರೆ ಇಸ್ರಾಯೇಲರು ಸಾರಾಸಗಟಾಗಿ ದಶಾಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆಯನ್ನು ಉಲ್ಲಂಘಿಸಿದ್ದಾರೆ. ಅಂದರೆ ಯೆಹೋವನೊಬ್ಬನೇ ದೇವರು, ಆತನಲ್ಲದೆ ದೇವರಿಲ್ಲ ಎಂಬುದೇ ದಶಾಜ್ಞೆಗಳಲ್ಲಿರುವ ಮೊದಲನೆಯ ಆಜ್ಞೆ. ದೇವರಿಗೆ ನಿಷ್ಠೆ ತೋರುವಲ್ಲಿ ವಿಫಲವಾಗಿ ಆತನನ್ನು ತಳ್ಳಿಬಿಟ್ಟಿದ್ದಾರೆ. ಸಮುವೇಲನು ನೇರವಾಗಿ ಆತ್ಮಿಕ ಶುದ್ಧಿಗೆ
ಕರೆ ನೀಡಿದ್ದಾನೆ. ಒಂದು ವೇಳೆ ಶುದ್ಧತೆಗೆ ಬದ್ಧರಾಗಿ ನಿರ್ಮಲರಾದರೆ ಸಮುವೇಲನು ದೇವರ ವಾಗ್ದಾನವನ್ನು ತಿಳಿಸಿಬಿಟ್ಟ. ಅಂದರೆ ಅಷ್ಟೊರೇತ್ ಬಾಳ್ ದೇವತೆಗಳನ್ನು ತಮ್ಮ ಜೀವನದಿಂದ ವಿಸರ್ಜಿಸಿದರೆ ದೇವರು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಎಂದು ವಾಗ್ದಾನವನ್ನು ನೀಡಿದ. ಬಂಧನದಿಂದ ಮುಕ್ತರಾಗುವ ಮಾರ್ಗವನ್ನು ಸಮುವೇಲನು ಸ್ಪಷ್ಟವಾಗಿ ತಿಳಿಸಿದ. ಹೌದು, ಈ ಹಂತದಲ್ಲಿ ನಮ್ಮ ಆಯ್ಕೆಗಳು ನಮ್ಮ ದೇವಭಕ್ತಿಯನ್ನು ಪ್ರಕಟಿಸುತ್ತದೆ. ಇಸ್ರಾಯೇಲ್ಯರು ಸಮುವೇಲನ ಮಾರ್ಗದರ್ಶನದಂತೆ ಯೆಹೋವನ ಸಂಬಂಧಕ್ಕೆ ಅಡ್ಡಿಪಡಿಸುವ ಬಾಳ್ ಅಷ್ಟರೋತ್ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನೊಬ್ಬನನ್ನೇ ಸೇವಿಸತೊಡಗಿದರು. ದೇವರೇ ಅವರಿಗೆ ಮೃದು ಹೃದಯವನ್ನು ಕೊಟ್ಟುಬಿಟ್ಟನು. ಕಠಿಣ ಮೊಂಡುತನವನ್ನು ವಿಸರ್ಜಿಸಿಬಿಟ್ಟರು. ಹೌದು ಪ್ರಿಯರೇ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಮಾತು ಕೇಳುವುದು ಉತ್ತಮ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಇಂದು ಇಂತಹ ಎಚ್ಚರಿಕೆಯ ಸಂದೇಶಗಳಿಗೆ ಕಡಿಮೆ ಏನೂ ಇಲ್ಲ. ಮಾಧ್ಯಮಗಳಲ್ಲಿ ಸಂದೇಶಗಳು ಪ್ರವಾಹದಂತಿದೆ. ಪ್ರಿಯರೇ, ನಾವು ಮಾಹಿತಿ ಪ್ರಿಯರಾಗಿರಬಾರದು. ಮಾಹಿತಿ ನಮ್ಮನ್ನು ಬದಲಾಯಿಸುವುದಿಲ್ಲ ಅಥವಾ ರೂಪಾಂತರವನ್ನು ಕೂಡ ತರಿಸುವುದಿಲ್ಲ. ಅದು ನಮ್ಮ ಕಿವಿಗಳಿಗೆ ರಂಜಿಸುತ್ತವಷ್ಟೇ. ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ಮಾಡುವವರಾಗಿರಬೇಕು. ಯಾಕೋಬನು ಎಚ್ಚರಿಸುತ್ತಾನೆ, ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಬನ್ನಿ, ವಾಕ್ಯದ ಪ್ರಕಾರ ನಡೆಯುವವರಾಗೋಣ. ಅದನ್ನು ಕೇಳುವವರು ಮಾತ್ರ ಆಗಿದ್ದು ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳುವುದು ಬೇಡ. ಹೌದು ಕರ್ತನೇ, ನಮ್ಮನ್ನು ಈ ಆತ್ಮಿಕ ವಂಚನೆಯಿಂದ ತಪ್ಪಿಸು. ಹೌದು ಪ್ರಿಯರೇ, ಈ ರೀತಿಯಾಗಿ ಶುದ್ಧಗೊಂಡ ಹೃದಯಗಳು ಮಾತ್ರ ಕರ್ತನನ್ನು ಸೇವಿಸಲು ಸಾಧ್ಯ. ಸೇವಿಸುವುದು ಅಂದರೇನು? ಆತನನ್ನು ಆರಾಧಿಸುವುದು, ನಮ್ಮ ಜೀವಿತಗಳಲ್ಲಿ ಆತನಿಗೆ ಪ್ರಾಧಾನ್ಯತೆ ನೀಡುವುದು. ಇದು ಆತನನ್ನು ಸೇವಿಸುವ ಶೈಲಿಯಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾಯೋಗಿಕತೆ ಇಲ್ಲದೆ ದೇವರ ವಾಕ್ಯಗಳು ನಮ್ಮ ಜೀವನಗಳಲ್ಲಿ ಎಡೆಮಾಡಿಕೊಟ್ಟು ಕ್ರಿಯೆಗೆ ಒಳಪಡಿಸದಿದ್ದರೆ ನಮ್ಮ ಸೇವನೆಯೂ ಕೂಡ ಮತ್ತೆ ಧರ್ಮಾಚರಣೆಯಾಗುತ್ತದೆ. ಈ ಎಲ್ಲ ಎಚ್ಚರಿಕೆಗಳನ್ನು ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ಉಜ್ಜೀವನಕ್ಕೆ ಸಮುವೇಲನು ದೊಡ್ಡ ಪಾಠವನ್ನೇ 7ನೇ ಅಧ್ಯಾಯದಲ್ಲಿ ಬರೆದಿಟ್ಟಿದ್ದಾನೆ. ಜನರು ಯೆಹೋವನನ್ನು ಹಂಬಲಿಸಿದರು. ತಮ್ಮ ಹಂಬಲಿಕೆಯ ಮೇರೆಗೆ ಸಮುವೇಲನ ಬಳಿಗೆ ಬಂದರು. ಸಮುವೇಲನು ಒಂದು ಉಜ್ಜೀವನದ ಸಂದೇಶವನ್ನು ನೀಡಿದ. ಬೇಡವಾದವುಗಳನ್ನು ಬಿಟ್ಟು ಬಿಟ್ಟು ನೀವು ಶುದ್ಧರಾಗಿ, ಆಗ ಯೆಹೋವನು ನಿಮ್ಮನ್ನು ಬಂಧನದಿಂದ ಬಿಡಿಸುವನು ಎಂಬುದಾಗಿ. ನಮ್ಮ ಬಾಳ್ವೆಯಲ್ಲಿಯೂ ಕೂಡ ಪ್ರಿಯರೇ, ಬಂಧನಗಳಲ್ಲಿದ್ದೇವಾ? ಗೊತ್ತಿಲ್ಲದೆ ಯಾರದೋ ಕೈ ಅಡಿಯಲ್ಲಿದ್ದು ನಷ್ಟ ಹೊಂದುತ್ತಿದ್ದೇವಾ? ಆತ್ಮಾವಲೋಕನೆ ಮಾಡಿಕೊಳ್ಳೋಣ. ಯಾವುದನ್ನು ಬಿಟ್ಟು ಬಿಡಬೇಕು? ಯೆಹೋವನಿಗೆ ಪೂರ್ಣ ಮನಸ್ಸಿನಿಂದ ತಿರುಗಿಕೊಳ್ಳೋಣ. ನಮ್ಮ ಪಶ್ಚಾತ್ತಾಪಗಳು ಆತನ ಕಡೆಗೆ ತಿರುಗಿಕೊಳ್ಳುವುದು ಕ್ರಿಯೆಗಳಿಂದ ಕೂಡಿದ್ದಾಗಿರಲಿ. ಬಂಧನಗಳಿಂದ ಬಿಡಿಸುವ ದೇವರು ಇಂದಿಗೂ ಕೂಡ ಜೀವಂತವಾಗಿದ್ದಾನೆ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಾಳೆಯೂ ಇರುತ್ತಾನೆ. ತನ್ನ ವಾಗ್ದಾನಗಳಿಗೆ ನಂಬಿಕಸ್ಥನಾಗಿರುತ್ತಾನೆ. ಬನ್ನಿ, ಬಂಧನ ಮುಕ್ತ ಜೀವನವನ್ನು